ಕ್ವೆಶ್ಚನ್ ನಂಬರ್ 8 ಇನ್ ಯೋರ್ ಕ್ವೆಶ್ಚನ್ ಬ್ಯಾಂಕ್. ಬುದ್ಧಿಶಕ್ತಿಯ ಬೆಳವಣಿಗೆಯಲ್ಲಿ ಅನುವಂಶೀಯತೆ ಮತ್ತು ಪರಿಸರ ಹೇಗೆ ಪ್ರಭಾವ ಬೀರುತ್ತದೆ? ಚರ್ಚಿಸಿ. ಗೋ ಟು ಪೇಜ್ ನಂಬರ್ 10. ಅನುವಂಶೀಯತೆ ಮತ್ತು ಪರಿಸರದ ಪರಸ್ಪರ ಕ್ರಿಯೆ. ಇಲ್ಲಿ ಬುದ್ಧಿಶಕ್ತಿಯ ಮೇಲೆ ಅನುವಂಶಿಕ ಪ್ರಭಾವಗಳ ಪುರಾವೆಗಳು ಮುಖ್ಯವಾಗಿ ಅವಳಿ ಮತ್ತು ದತ್ತು ಪಡೆದ ಮಕ್ಕಳ ಮೇಲಿನ ಅಧ್ಯಯನಗಳಿಂದ ತಿಳಿದು ಬಂದಿದೆ. ತದ್ರೂಪ ಅವಳಿಗಳ ಬುದ್ಧಿಶಕ್ತಿಯು ಬಹುತೇಕ 0.90 ಪರಸ್ಪರ ಸಂಬಂಧ ಹೊಂದಿದೆ. ಬಾಲ್ಯದಲ್ಲಿ ಬೇರ್ಪಟ್ಟ ಅವಳಿಗಳು ತಮ್ಮ ಬೌದ್ಧಿಕ ವ್ಯಕ್ತಿತ್ವ ಮತ್ತು ವರ್ತನೆಯ ಗುಣಲಕ್ಷಣಗಳಲ್ಲಿ ಗಣನೀಯ ಹೋಲಿಕೆಯನ್ನು ತೋರಿಸುತ್ತವೆ. ದತ್ತು ಪಡೆದ ಮಕ್ಕಳ ಅಧ್ಯಯನಗಳಿಂದ ಮತ್ತೊಂದು ಪುರಾವೆಯೂ ಸಿಕ್ಕಿದೆ. ಇದು ಮಕ್ಕಳ ಬುದ್ಧಿಶಕ್ತಿಯು ದತ್ತು ಪಡೆದ ಪೋಷಕರಿಗಿಂತ ಅವರ ಜೈವಿಕ ಪೋಷಕರಿಗೆ ಹೆಚ್ಚು ಹೋಲುತ್ತಾರೆ ಎಂದು ತೋರಿಸುತ್ತದೆ. ಇನ್ನು ಪರಿಸರದ ಪಾತ್ರಕ್ಕೆ ಸಂಬಂಧಿಸಿದಂತೆ ಮಕ್ಕಳು ವಯಸ್ಸಿನಲ್ಲಿ ಬೆಳೆದಂತೆ ಅವರ ಬುದ್ಧಿಶಕ್ತಿಯ ಮಟ್ಟವು ಅವರ ದತ್ತು ಪಡೆದ ಮಕ್ಕಳ ಪೋಷಕರಿಗೆ ಹತ್ತಿರವಾಗುತ್ತದೆ ಎಂದು ಅಧ್ಯಯನಗಳು ವರದಿ ಮಾಡಿವೆ. ಹೆಚ್ಚಿನ ಸಾಮಾಜಿಕ ಆರ್ಥಿಕ ಸ್ಥಿತಿಯನ್ನು ಹೊಂದಿರುವ ಕುಟುಂಬಗಳಿಗೆ ಅಳವಡಿಸಿಕೊಂಡ ಅನಾನುಕೂಲಕರ ಮನೆಗಳ ಮಕ್ಕಳು ತಮ್ಮ ಬುದ್ಧಿಶಕ್ತಿಯ ಅಂಕಗಳಲ್ಲಿ ಹೆಚ್ಚಿನ ಹೆಚ್ಚಳವನ್ನು ಪ್ರದರ್ಶಿಸಿದ್ದಾರೆ. ಪರಿಸರದ ಅಭಾವವು ಬುದ್ಧಿಶಕ್ತಿಯನ್ನು ಕಡಿಮೆ ಮಾಡುತ್ತದೆ ಎಂಬುದಕ್ಕೆ ಪುರಾವೆಗಳಿವೆ. ಆದರೆ ಸಮೃದ್ಧ ಪೋಷಣೆ, ಉತ್ತಮ ಕುಟುಂಬದ ಹಿನ್ನೆಲೆ ಮತ್ತು ಗುಣಮಟ್ಟದ ಶಾಲಾ ಶಿಕ್ಷಣವು ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ. ಹೀಗೆ ಬುದ್ಧಿಶಕ್ತಿಯು ಆನುವಂಶಿಕತೆ ಅಂದರೆ ಪ್ರಕೃತಿ ಮತ್ತು ಪರಿಸರ ಪೋಷಣೆ ಇದರ ಸಂಕೀರ್ಣ ಪರಸ್ಪರ ಕ್ರಿಯೆಯ ಉತ್ಪನ್ನವಾಗಿದೆ ಎಂದು ಹೇಳಬಹುದು. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 9. ಬುದ್ಧಿಶಕ್ತಿಯ ವೈಯಕ್ತಿಕ ಮತ್ತು ಗುಂಪು ಪರೀಕ್ಷೆಗಳನ್ನು ಉದಾಹರಣೆಯೊಂದಿಗೆ ವಿವರಿಸಿ. ಪೇಜ್ ನಂಬರ್ 13. ವೈಯಕ್ತಿಕ ಬುದ್ಧಿಶಕ್ತಿ ಪರೀಕ್ಷೆಯು ಒಂದು ಸಮಯದಲ್ಲಿ ಒಬ್ಬ ವ್ಯಕ್ತಿಗೆ ನಿರ್ವಹಿಸಬಹುದಾದ ಪರೀಕ್ಷೆಯಾಗಿದೆ. ಗುಂಪು ಬುದ್ಧಿಶಕ್ತಿ ಪರೀಕ್ಷೆಯನ್ನು ಹಲವಾರು ವ್ಯಕ್ತಿಗಳಿಗೆ ಏಕಕಾಲದಲ್ಲಿ ನಿರ್ವಹಿಸಬಹುದು. ವೈಯಕ್ತಿಕ ಪರೀಕ್ಷೆಗಳಿಗೆ ಪರೀಕ್ಷಾ ನಿರ್ವಾಹಕರು ಪರೀಕ್ಷಾರ್ಥಿಯೊಂದಿಗೆ ಬಾಂಧವ್ಯವನ್ನು ಸ್ಥಾಪಿಸುವ ಅಗತ್ಯವಿದೆ ಮತ್ತು ಪರೀಕ್ಷಾ ಅವಧಿಯಲ್ಲಿ ಅವರ ಭಾವನೆಗಳು, ಮನಸ್ಥಿತಿಗಳು ಮತ್ತು ಅಭಿವ್ಯಕ್ತಿಗಳಿಗೆ ಸಂವೇದನಶೀಲರಾಗಬೇಕು. ಗುಂಪು ಪರೀಕ್ಷೆಗಳು ಪರೀಕ್ಷಾರ್ಥಿಗಳ ಪರೀಕ್ಷಾರ್ಥಿಗಳ ಭಾವನೆಗಳೊಂದಿಗೆ ಪರಿಚಿತವಾಗಿರುವ ಅವಕಾಶವನ್ನು ಅನುಮತಿಸುವುದಿಲ್ಲ. ವೈಯಕ್ತಿಕ ಪರೀಕ್ಷೆಗಳು ಜನರು ಮೌಖಿಕವಾಗಿ ಅಥವಾ ಲಿಖಿತ ರೂಪದಲ್ಲಿ ಉತ್ತರಿಸಲು ಅಥವಾ ಪರೀಕ್ಷಕರ ಸೂಚನೆಗಳ ಪ್ರಕಾರ ವಸ್ತುಗಳನ್ನು ಕುಶಲತೆಯಿಂದ ನಿರ್ವಹಿಸಲು ಅನುವು ಮಾಡಿಕೊಡುತ್ತದೆ. ಆದರೆ ಗುಂಪು ಪರೀಕ್ಷೆಗಳು ಸಾಮಾನ್ಯವಾಗಿ ಬಹು ಆಯ್ಕೆಯ ಸ್ವರೂಪದಲ್ಲಿ ಲಿಖಿತ ಉತ್ತರಗಳನ್ನು ಬಯಸುತ್ತವೆ. ವೈಯಕ್ತಿಕ ಬುದ್ಧಿಶಕ್ತಿ ಪರೀಕ್ಷೆಗೆ ಉದಾಹರಣೆ ವೆಸ್ಟ್ಲರ್ನ ಬುದ್ಧಿಶಕ್ತಿ ಪರೀಕ್ಷೆ. ಇನ್ನು ಗುಂಪು ಬುದ್ಧಿಶಕ್ತಿ ಪರೀಕ್ಷೆಗೆ ರೇವನ್ಸ್ ಪ್ರೋಗ್ರೆಸಿವ್ ಮ್ಯಾಟ್ರಿಸಸ್ ಒಂದು ಉದಾಹರಣೆಯಾಗಿದೆ. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 10. ಬುದ್ಧಿಶಕ್ತಿಯ ಭಾಷಾತ್ಮಕ ಮತ್ತು
ಭಾಷಾರಹಿತ ಪರೀಕ್ಷೆಗಳ ವ್ಯತ್ಯಾಸಗಳನ್ನು ಉದಾಹರಣೆಯೊಂದಿಗೆ ವಿವರಿಸಿ. ಪೇಜ್ ನಂಬರ್ 14. ಸಾರಿ. ಭಾಷಾತ್ಮಕ ಪರೀಕ್ಷೆಗಳಿಗೆ ಪರೀಕ್ಷಾರ್ಥಿಗಳು ಮೌಖಿಕವಾಗಿ ಅಥವಾ ಲಿಖಿತ ರೂಪದಲ್ಲಿ ಪ್ರತಿಕ್ರಿಯೆಗಳನ್ನು ನೀಡಬೇಕಾಗುತ್ತದೆ. ಆದ್ದರಿಂದ ಭಾಷಾ ಪರೀಕ್ಷೆಗಳನ್ನು ಅಕ್ಷರಸ್ಥ ಜನರಿಗೆ ಮಾತ್ರ ನೀಡಬಹುದು. ಭಾಷಾರಹಿತ ಪರೀಕ್ಷೆಗಳು ಚಿತ್ರಗಳು ಅಥವಾ ವಿವರಣೆಗಳನ್ನು ಪರೀಕ್ಷಾ ಐಟಂಗಳಾಗಿ ಬಳಸುತ್ತವೆ. ರೇವನ್ ರವರ ಪುರೋಗಾಮಿ ಮಾತೃಕೆಗಳು, ರೇವನ್ಸ್ ಪ್ರೋಗ್ರೆಸಿವ್ ಮ್ಯಾಟ್ರಿಸಸ್ ಪರೀಕ್ಷೆಯು ಭಾಷಾರಹಿತ ಪರೀಕ್ಷೆಯ ಒಂದು ಉದಾಹರಣೆಯಾಗಿದೆ. ಸ್ಟ್ಯಾನ್ಫೋರ್ಡ್ ಬಿನೆಟ್ ಟೆಸ್ಟ್ ಭಾಷಾತ್ಮಕ ಪರೀಕ್ಷೆಗೆ ಉದಾಹರಣೆಯಾಗಿದೆ. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 11. ಬುದ್ಧಿಶಕ್ತಿಯ ಭಾಷಾತ್ಮಕ ಮತ್ತು ನಿರ್ವಹಣಾ ಪರೀಕ್ಷೆಗಳನ್ನು ಉದಾಹರಣೆಯಲ್ಲಿ ವಿವರಿಸಿ. ಭಾಷಾತ್ಮಕ ಪರೀಕ್ಷೆಯನ್ನು ವಿವರಿಸಿ ಆಗಿದೆ. ಈಗ ನಿರ್ವಹಣಾ ಪರೀಕ್ಷೆಗಳು. ನಿರ್ವಹಣಾ ಪರೀಕ್ಷೆಗಳು ಕಾರ್ಯವನ್ನು ನಿರ್ವಹಿಸಲು ಪರೀಕ್ಷಾರ್ಥಿಯು ವಸ್ತುಗಳನ್ನು ಮತ್ತು ಸಾಮಾನುಗಳನ್ನು ಕುಶಲತೆಯಿಂದ ನಿರ್ವಹಿಸುವ ಅಗತ್ಯವಿರುತ್ತದೆ. ಐಟಂಗಳಿಗೆ ಉತ್ತರಿಸಲು ಲಿಖಿತ ಭಾಷಾ ಅಗತ್ಯವಿಲ್ಲ. ಉದಾಹರಣೆಗೆ ಕೋರ್ಸ್ ಬ್ಲಾಕ್ ಡಿಸೈನ್ ಟೆಸ್ಟ್, ಕೋರ್ಸ್ ಬ್ಲಾಕ್ ವಿನ್ಯಾಸ ಪರೀಕ್ಷೆ. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 12. ಬುದ್ಧಿಶಕ್ತಿಯ ಸಂಸ್ಕೃತಿ ನಿಷ್ಪಕ್ಷವಾದ ಮತ್ತು ಸಂಸ್ಕೃತಿ ಪಕ್ಷಪಾತ ಪರೀಕ್ಷೆಗಳನ್ನು ವಿವರಿಸಿ. ಸಂಸ್ಕೃತಿ ನಿಷ್ಪಕ್ಷಪಾತ ಮತ್ತು ಸಂಸ್ಕೃತಿ ಪಕ್ಷಪಾತ ಪರೀಕ್ಷೆಗಳು. ಬುದ್ಧಿಶಕ್ತಿಯ ಪರೀಕ್ಷೆಗಳು ಸಂಸ್ಕೃತಿ ನಿಷ್ಪಕ್ಷಪಾತ ಅಥವಾ ಸಂಸ್ಕೃತಿ ಪಕ್ಷಪಾತವಾಗಿರಬಹುದು. ಅನೇಕ ಬುದ್ಧಿಶಕ್ತಿ ಪರೀಕ್ಷೆಗಳು ಅವುಗಳನ್ನು ಅಭಿವೃದ್ಧಿಪಡಿಸಿದ ಸಂಸ್ಕೃತಿಗೆ ಪಕ್ಷಪಾತ ತೋರಿಸುತ್ತದೆ. ಉದಾಹರಣೆಗೆ ಅಮೆರಿಕ ಮತ್ತು ಯುರೋಪ್ನಲ್ಲಿ ಅಭಿವೃದ್ಧಿಪಡಿಸಲಾದ ಪರೀಕ್ಷೆಗಳು ನಗರ ಮತ್ತು ಮಧ್ಯಮ ವರ್ಗದ ಸಾಂಸ್ಕೃತಿಕ ನೀತಿಯನ್ನು ಪ್ರತಿನಿಧಿಸುತ್ತವೆ. ಆದ್ದರಿಂದ ವಿದ್ಯಾವಂತ ಮಧ್ಯಮ ವರ್ಗದ ಬಿಳಿ ವರ್ಣದ ಪರೀಕ್ಷಾರ್ಥಿಗಳು ಸಾಮಾನ್ಯವಾಗಿ ಆ ಪರೀಕ್ಷೆಗಳಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಾರೆ. ಐಟಂಗಳು ಏಷ್ಯಾ ಮತ್ತು ಆಫ್ರಿಕಾದ ಸಾಂಸ್ಕೃತಿಕ ದೃಷ್ಟಿಕೋನಗಳನ್ನು ಗೌರವಿಸುವುದಿಲ್ಲ. ಈ ಪರೀಕ್ಷೆಗಳ ಮಾನದಂಡಗಳನ್ನು ಪಾಶ್ಚಿಮಾತ್ಯ ಸಾಂಸ್ಕೃತಿಕ ಗುಂಪುಗಳಿಂದಲೂ ಪಡೆಯಲಾಗಿದೆ. ಸಂಸ್ಕೃತಿ ನಿಷ್ಪಕ್ಷಪಾತ ಅಥವಾ ಸಾಂಸ್ಕೃತಿಕವಾಗಿ ಸೂಕ್ತವಾದ ಪರೀಕ್ಷೆಗಳು ಅಂದರೆ ವಿಭಿನ್ನ ಸಂಸ್ಕೃತಿಗಳಿಗೆ ಸೇರಿದ ವ್ಯಕ್ತಿಗಳ ವಿರುದ್ಧ ತಾರತಮ್ಯ ಮಾಡದಂತಹ ಪರೀಕ್ಷೆಗಳು. ಅಂತಹ ಪರೀಕ್ಷೆಗಳಲ್ಲಿ ಎಲ್ಲಾ ಸಂಸ್ಕೃತಿಗಳಿಗೆ ಸಾಮಾನ್ಯವಾದ ಅನುಭವಗಳನ್ನು ನಿರ್ಣಯಿಸುವ ರೀತಿಯಲ್ಲಿ ಅಥವಾ ಭಾಷೆಯ ಬಳಕೆಯ ಅಗತ್ಯವಿಲ್ಲದ ಪ್ರಶ್ನೆಗಳನ್ನು ಹೊಂದಿರುವ ರೀತಿಯಲ್ಲಿ ವಸ್ತು ವಿಷಯಗಳನ್ನು ನಿರ್ಮಿಸಲಾಗಿದೆ. ಭಾಷಾರಹಿತ ಮತ್ತು ನಿರ್ವಹಣಾ ಪರೀಕ್ಷೆಗಳು ಸಾಮಾನ್ಯವಾಗಿ ಭಾಷಾ ಪರೀಕ್ಷೆಗಳಿಗೆ ಸಂಬಂಧಿಸಿದ ಸಾಂಸ್ಕೃತಿಕ ಪಕ್ಷಪಾತವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತವೆ. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 13. ಭಾರತದಲ್ಲಿ ಅಭಿವೃದ್ಧಿಪಡಿಸಲಾದ ಯಾವುದಾದರೂ 4 ಬುದ್ಧಿಶಕ್ತಿ ಪರೀಕ್ಷೆಗಳನ್ನು ಹೆಸರಿಸಿ. ಪೇಜ್ ನಂಬರ್ 16. ಯಾವುದಾದ್ರೂ 4 ಪರೀಕ್ಷೆಗಳು ಭಾರತದಲ್ಲಿ ಅಭಿವೃದ್ಧಿಪಡಿಸಿದ. ಒಂದು, ಉದಯಶಂಕರ್ ಅವರ CIE ವರ್ಬಲ್ ಗ್ರೂಪ್ ಟೆಸ್ಟ್ ಆಫ್ ಇಂಟೆಲಿಜೆನ್ಸ್. S. ಜಲೋಟಾ ರವರ ಸಾಮಾನ್ಯ ಮಾನಸಿಕ ಸಾಮರ್ಥ್ಯದ ಗುಂಪು ಪರೀಕ್ಷೆ. ಪ್ರಯಾಗ್ ಮೆಹ್ತಾ ರವರ ಬುದ್ಧಿಶಕ್ತಿ ಗುಂಪು ಪರೀಕ್ಷೆ. MC ಜೋಶಿ ಅವರ ಸಾಮಾನ್ಯ ಮಾನಸಿಕ ಸಾಮರ್ಥ್ಯ ಪರೀಕ್ಷೆ, ಇದು ಹಿಂದಿಯಲ್ಲಿ. ಹೀಗೆ ಯಾವುದಾದ್ರೂ 4 ಪರೀಕ್ಷೆಗಳನ್ನು ಬರೆಯೋದು. ನೆಕ್ಸ್ಟ್ ಕ್ವೆಶ್ಚನ್, ಭಾರತದಲ್ಲಿ ಅಭಿವೃದ್ಧಿಪಡಿಸಲಾದ ಯಾವುದಾದರೂ
4 ಭಾಷಾತ್ಮಕ ಪರೀಕ್ಷೆಗಳು. ಇದರಲ್ಲಿ ಭಾಷಾತ್ಮಕ ಪರೀಕ್ಷೆಗಳು ಇವುಗಳಲ್ಲಿ ಯಾವುದಾದ್ರೂ 4 ಬರೆಯೋದು. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 15. ಭಾರತದಲ್ಲಿ ಪಡಿಸಲಾದ ಯಾವುದಾದರೂ 4 ನಿರ್ವಹಣಾ ಪರೀಕ್ಷೆಗಳನ್ನು ಹೆಸರಿಸಿ. ಇಲ್ಲಿ ನಿರ್ವಹಣಾ ಪರೀಕ್ಷೆಗಳು CIE ಭಾಷಾರಹಿತ ಗುಂಪು ಬುದ್ಧಿಶಕ್ತಿ ಪರೀಕ್ಷೆ, ಭಾಟಿಯಾರವರ ಬ್ಯಾಟರಿ ಕಾರ್ಯಕ್ಷಮತೆ ಪರೀಕ್ಷೆಗಳು, ಪ್ರಮೀಳಾ ಪಾಠಕ್ ಅವರ ಡ್ರಾ ಮ್ಯಾನ್ ಟೆಸ್ಟ್, ರಾಮಲಿಂಗಸ್ವಾಮಿ ಅವರಿಂದ ವೆಸ್ಟ್ಲರ್ ವಯಸ್ಕರ ಕಾರ್ಯಕ್ಷಮತೆಯ ಬುದ್ಧಿಶಕ್ತಿ ಮಾಪಕದ ಅಳವಡಿಕೆ. ಇವು 4 ಪರೀಕ್ಷೆಗಳನ್ನು ಬರೆಯೋದು.